ನಮಸ್ಕಾರ, ರತನ್ ಕನ್ನಡಕ್ಕೆ ಸ್ವಾಗತ. ಇದು ವಾರದ ವಿಚಾರ. 1947ರಲ್ಲಿ ಭಾರತಕ್ಕೆ ಸ್ವಾತಂತ್ರ್ಯ ಬರುವವರೆಗೂ ದೇಶದಲ್ಲಿ ಕೇವಲ 5 ವಿಮಾನ ನಿಲ್ದಾಣಗಳು ಮಾತ್ರ ಇದ್ದವು. ಭಾರತದ ವಿಭಜನೆಯ ನಂತರ ಕರಾಚಿ ವಿಮಾನ ನಿಲ್ದಾಣ ಪಾಕಿಸ್ತಾನಕ್ಕೆ ಹೋಯಿತು ಮತ್ತು ಭಾರತದಲ್ಲಿ ಕೇವಲ 4 ವಿಮಾನ ನಿಲ್ದಾಣಗಳಷ್ಟೇ ಉಳ್ಕೊಂಡವು. ಅವುಗಳೆಂದರೆ ಬಾಂಬೆ, ಕೋಲ್ಕತ್ತಾ, ದೆಹಲಿ ಮತ್ತು ಮದ್ರಾಸ್ ವಿಮಾನ ನಿಲ್ದಾಣಗಳು. ಅಂದಿನಿಂದ 2014ರವರೆಗೆ ದೇಶದಲ್ಲಿ ಕೇವಲ 76 ವಿಮಾನ ನಿಲ್ದಾಣಗಳಷ್ಟೇ ನಿರ್ಮಿಸಲ್ಪಟ್ಟವು ಅಂತ ತಿಳಿದ್ರೆ ಬಹುಶಃ ನಿಮಗೆ ಆಶ್ಚರ್ಯ ಆಗಬಹುದು. ಈ ವಿಮಾನ ನಿಲ್ದಾಣಗಳ ಸಂಖ್ಯೆಯ ಸರಾಸರಿಯನ್ನು ತಗೊಂಡ್ರೆ ಆ 67 ವರ್ಷಗಳಲ್ಲಿ ದೇಶದಲ್ಲಿ ಪ್ರತಿ ವರ್ಷ ಕೇವಲ ಒಂದೇ ಒಂದು ವಿಮಾನ ನಿಲ್ದಾಣವನ್ನು ಮಾತ್ರ ನಿರ್ಮಿಸಲಾಗಿತ್ತು ಅಂತ ಹೇಳಬಹುದು. ಆದರೆ ಇವತ್ತು ದೇಶದಲ್ಲಿ ವಿಮಾನ ನಿಲ್ದಾಣಗಳ ಸಂಖ್ಯೆ ದ್ವಿಗುಣಗೊಂಡಿದೆ. ಕೇವಲ 10 ವರ್ಷಗಳಲ್ಲಿ 81 ಹೊಸ ವಿಮಾನ ನಿಲ್ದಾಣಗಳು ನಿರ್ಮಿಸಲ್ಪಟ್ಟು ಇದೀಗ ದೇಶದಲ್ಲಿ ಒಟ್ಟು 157 ವಿಮಾನ ನಿಲ್ದಾಣಗಳು ಕಾರ್ಯನಿರ್ವಹಿಸ್ತಾ ಇವೆ. ಅಲ್ಲದೆ ವಿಮಾನ ಪ್ರಯಾಣಿಕರ ಸಂಖ್ಯೆ 7.6 ಕೋಟಿಯಿಂದ 15.2 ಕೋಟಿಗೆ ಏರಿದೆ. ಕಳೆದ 10 ವರ್ಷಗಳಲ್ಲಿ ನಮ್ಮ ವಿಮಾನಗಳ ಸಂಖ್ಯೆ 400ರಿಂದ 757ಕ್ಕೆ ಏರಿದೆ ಮತ್ತು ಏರ್ ಇಂಡಿಯಾ ಮತ್ತು ಇಂಡಿಗೋ 1720 ಹೆಚ್ಚುವರಿ ವಿಮಾನಗಳನ್ನು ಸಹ ಆರ್ಡರ್ ಮಾಡಿವೆ. ಇವೆಲ್ಲವೂ ಪ್ರಧಾನಮಂತ್ರಿಗಳ ದೂರದೃಷ್ಟಿ ಮತ್ತು ಉಡೇ ದೇಶ್ ಕಾ ಆಮ್ ನಾಗರಿಕ್ ಎಂಬ ಅರ್ಥ ನೀಡುವ ಉಡಾನ್ ಯೋಜನೆಯಿಂದ ಸಾಧ್ಯವಾಯಿತು. ದೇಶದ ಮೂಲೆ ಮೂಲೆಗೂ ರೈಲುಗಳು ಹೋಗೋಕೆ ಸಾಧ್ಯವಾಗೋದಾದರೆ ವಿಮಾನಗಳು ಯಾಕೆ ಹೋಗಬಾರ್ದು ಅನ್ನೋದು ಪ್ರಧಾನಿ ಮೋದಿಯವರ ದೂರದೃಷ್ಟಿಯಾಗಿತ್ತು. ಅದಕ್ಕಾಗಿಯೇ ಅವರು ಹಲವು ವರ್ಷಗಳಿಂದ ಅದರಿಂದ ವಂಚಿತವಾಗಿದ್ದ ಅತ್ಯಂತ ದೂರದ ನಗರಗಳು ಮತ್ತು ಪಟ್ಟಣಗಳಿಗೆ ವಾಯು ಸಂಪರ್ಕವನ್ನು ಒದಗಿಸಿದ್ರು. ವಿಮಾನದಲ್ಲಿ ಹವಾಯಿ ಚಪ್ಪಲಿ ಧರಿಸುವ ಸಾಮಾನ್ಯ ವ್ಯಕ್ತಿ ನನಗೆ ಗೋಚರಿಸಬೇಕು, ಅದು ನನ್ನ ಕನಸು ಅಂತ ಪ್ರಧಾನಿ ಮೋದಿಯವರು 2014ರಲ್ಲಿ ಹೇಳಿದ್ದನ್ನ ಇಲ್ಲಿ ನೆನಪಿಸಿಕೊಳ್ಳಬಹುದು. जो सामान्य व्यक्ति हवाई चप्पल पहन करके घूमता है वो मुझे हवाई जहाज में दिखना चाहिए, ये मेरा सपना. ಉಡಾನ್ ಯೋಜನೆಯಡಿಯಲ್ಲಿ ಕೆಲವು ವಲಯಗಳಲ್ಲಿನ ವಿಮಾನ ಟಿಕೆಟ್ಗಳ ಬೆಲೆಗಳನ್ನು ಸ್ಟ್ಯಾಂಡರ್ಡೈಸ್ ಮಾಡಲಾಗಿದೆ. ಸೇವೆಯಲ್ಲಿ ಇಲ್ಲದ ಅನೇಕ ವಿಮಾನ ನಿಲ್ದಾಣಗಳನ್ನು ಪುನರುಜ್ಜೀವನಗೊಳಿಸಲಾಗಿದೆ. 545 ಹೊಸ ವಿಮಾನ ಮಾರ್ಗಗಳನ್ನು ರಚಿಸಲಾಗಿದೆ ಮತ್ತು ವಿಮಾನ ನಿಲ್ದಾಣಗಳು, ಹೆಲಿಪೋರ್ಟ್ಗಳು ಮತ್ತು ಏರೋಡ್ರೋಮ್ಗಳ ಮೂಲಕ 84 ಹೊಸ ತಾಣಗಳನ್ನು ಸೇರಿಸಲಾಗಿದೆ. ಈಶಾನ್ಯದ ಅತಿ ದೊಡ್ಡ ರಾಜ್ಯವಾದ ಅರುಣಾಚಲ ಪ್ರದೇಶವು 2022ರವರೆಗೆ ಒಂದೇ ಒಂದು ವಿಮಾನ ನಿಲ್ದಾಣವನ್ನು ಕೂಡ ಹೊಂದಿರಲಿಲ್ಲ. ಅಲ್ಲಿಗೆ ತಲುಪಲು ಅಥವಾ ಅಲ್ಲಿಂದ ಹೊರಡಲು ಹತ್ತಿರದ ವಿಮಾನ ನಿಲ್ದಾಣ ಗುವಾಹಟಿ ವಿಮಾನ ನಿಲ್ದಾಣ ಆಗಿತ್ತು. ಅದು ಅಲ್ಲಿಂದ 6ರಿಂದ 7 ಗಂಟೆಗಳ ಪ್ರಯಾಣದ ದೂರದಲ್ಲಿದೆ. ಅಂದರೆ ವಿಮಾನ ಹಿಡಿಬೇಕಂದ್ರೆ 9 ಗಂಟೆಗಳ ಮೊದಲು ಮನೆಯಿಂದ ಹೊರಡಬೇಕಾಗಿತ್ತು. ಆದರೆ ಈಗ ಹಾಗಿಲ್ಲ. ಹಾಗೆಯೇ 2014ರವರೆಗೆ ಈಶಾನ್ಯದಲ್ಲಿ ಕೇವಲ 9 ವಿಮಾನ ನಿಲ್ದಾಣಗಳು ಕಾರ್ಯನಿರ್ವಹಿಸ್ತಾ ಇದ್ವು ಮತ್ತು ವಾರಕ್ಕೆ 900ಕ್ಕಿಂತಲೂ ಕಡಿಮೆ ವಿಮಾನಗಳು ಹೋಗಿ ಬಂದು ಮಾಡ್ತಾ ಇದ್ವು. ಕಳೆದ 10 ವರ್ಷಗಳಲ್ಲಿ 2 ಹೆಲಿಪೋರ್ಟ್ಗಳು ಸೇರಿದ ಹಾಗೆ 19 ವಿಮಾನ ನಿಲ್ದಾಣಗಳು ಕಾರ್ಯನಿರ್ವಹಿಸ್ತಾ ಇವೆ ಮತ್ತು ಈಗ ಪ್ರತಿ ವಾರ 1900ಕ್ಕೂ ಹೆಚ್ಚು ವಿಮಾನಗಳು ಆಗಮಿಸ್ತವೆ ಮತ್ತು ನಿರ್ಗಮಿಸ್ತವೆ. ಇವತ್ತು ಭಾರತದ ವಾಯುಯಾನ ಮಾರುಕಟ್ಟೆ ವೇಗವಾಗಿ ಬೆಳೀತಾ ಇದೆ. ಅಮೆರಿಕ ಮತ್ತು ಚೀನಾ ನಂತರ ಭಾರತವು 3ನೇ ಅತಿ ದೊಡ್ಡ ದೇಶೀಯ ವಿಮಾನಯಾನ ಮಾರುಕಟ್ಟೆಯಾಗಿದೆ. ಇದರಲ್ಲಿ ಇಂಡಿಗೋ ಮತ್ತು ಏರ್ ಇಂಡಿಯಾ ದೊಡ್ಡ ಪಾತ್ರ ವಹಿಸಿವೆ. ಈ ಕಂಪನಿಗಳಿಂದ ಮಾಡಲ್ಪಟ್ಟಿರುವಂತಹ 1000ಕ್ಕೂ ಹೆಚ್ಚು ವಿಮಾನಗಳನ್ನು ಖರೀದಿಸುವ ಪ್ರಸ್ತಾಪವು ಭಾರತವನ್ನು 5ನೇ ಸ್ಥಾನದಿಂದ 3ನೇ ಸ್ಥಾನಕ್ಕೆ ಕೊಂಡೊಯ್ದಿತ್ತು. 2030ರಲ್ಲಿ ಜಗತ್ತಿನ ಯಾವುದೇ ದೇಶವು ಭಾರತದಷ್ಟು ವಿಮಾನಗಳನ್ನು ಖರೀದಿಸ್ತಾ ಇರೋದಿಲ್ಲ ಅಂತ ಅಂದಾಜಿಸಲಾಗಿದೆ. ಭಾರತಕ್ಕೆ ಹೆಚ್ಚಿನ ವಿಮಾನಗಳು ಯಾಕೆ ಬೇಕು ಅನ್ನೋದನ್ನು ಭಾರತೀಯ ವಿಮಾನ ನಿಲ್ದಾಣಗಳಲ್ಲಿನ ಒಟ್ಟು ವಿಮಾನ ಪ್ರಯಾಣಿಕರ ಸಂಖ್ಯೆಯಿಂದಲೂ ಕೂಡ ಅಳೆಯಬಹುದು. 2024ರ ಅಂತ್ಯದ ವೇಳೆಗೆ 37 ಕೋಟಿಗೂ ಹೆಚ್ಚು ಪ್ರಯಾಣಿಕರು ವಿಮಾನದಲ್ಲಿ ಪ್ರಯಾಣಿಸಿದ್ದಾರೆ. ಅಂದರೆ 2024ರ ಅಂತ್ಯದ ವೇಳೆಗೆ ಪಾಕಿಸ್ತಾನದ ಜನಸಂಖ್ಯೆಗಿಂತಲೂ ಹೆಚ್ಚಿನ ಪ್ರಯಾಣಿಕರು ಭಾರತದಲ್ಲಿ ವಿಮಾನದಲ್ಲಿ ಪ್ರಯಾಣಿಸಿದ್ದಾರೆ ಎಂಬ ಅಂಶದಿಂದ ಈ ಸಂಖ್ಯೆಯ ಪ್ರಮಾಣವನ್ನು ಅಳೆಯಬಹುದು ಮತ್ತು ಈ ಅಂಕಿಅಂಶವು ವರ್ಷದಿಂದ ವರ್ಷಕ್ಕೆ ಹೆಚ್ಚಾಗ್ತಾನೆ ಇರ್ತದೆ. ಒಂದು ಅಂದಾಜಿನ ಪ್ರಕಾರ 2040ರ ವೇಳೆಗೆ ದೇಶದಲ್ಲಿ 85 ಕೋಟಿಗೂ ಹೆಚ್ಚು ಮಂದಿ ವಿಮಾನದಲ್ಲಿ ಪ್ರಯಾಣ
ಪ್ರಯಾಣಿಸ್ತಾರೆ. ಇಷ್ಟು ದೊಡ್ಡ ಸಂಖ್ಯೆಯ ಪ್ರಯಾಣಿಕರನ್ನ ನಿರ್ವಹಿಸಲು ವಾಯುಯಾನ ಜಾಲಗಳು ಮತ್ತು ಮೂಲಸೌಕರ್ಯಗಳನ್ನು ವಿಸ್ತರಿಸುವ ಅಗತ್ಯ ಇದೆ ಮತ್ತು ಸರ್ಕಾರವು ಈ ನಿಟ್ಟಿನಲ್ಲಿ ನಿರಂತರವಾಗಿ ಕಾರ್ಯನಿರ್ವಹಿಸ್ತಾ ಇದೆ. ಇದಕ್ಕಾಗಿ 2030ರ ವೇಳೆಗೆ ದೇಶದಲ್ಲಿ 350ರಿಂದ 400 ವಿಮಾನ ನಿಲ್ದಾಣಗಳನ್ನು ನಿರ್ಮಿಸುವ ಗುರಿಯನ್ನ ಸರ್ಕಾರ ಹೊಂದಿದೆ. ಕುತೂಹಲಕಾರಿ ವಿಷಯ ಏನಂದ್ರೆ, ಆಗ ದೇಶದಲ್ಲಿ ಅಗ್ರ 31 ನಗರಗಳು ತಲಾ 2 ವಿಮಾನ ನಿಲ್ದಾಣಗಳನ್ನು ಹೊಂದಿರ್ತವೆ. ಹೊಸ ವಿಮಾನ ನಿಲ್ದಾಣಗಳ ಕ್ರಾಂತಿಯು ದೇಶದಲ್ಲಿ ಉದ್ಯೋಗಾವಕಾಶಗಳನ್ನು ಕೂಡ ಸೃಷ್ಟಿಸ್ತಾ ಇದೆ. ಒಂದು ಹೊಸ ವಿಮಾನ ನಿಲ್ದಾಣ ಸೃಷ್ಟಿ ಮಾಡುವ ಹೊಸ ಉದ್ಯೋಗ ಪ್ರಮಾಣ ಎಷ್ಟು ಗೊತ್ತಾ? ವಿಮಾನ ನಿಲ್ದಾಣದ ಸಿಬ್ಬಂದಿ, ಭದ್ರತಾ ಸಿಬ್ಬಂದಿ ಅಥವಾ ಅಲ್ಲಿನ ಅಂಗಡಿ ಮುಂಗಟ್ಟುಗಳ ವ್ಯಾಪಾರಿಗಳು ಸೇರಿದ ಹಾಗೆ ಸುಮಾರು 1 ಲಕ್ಷಕ್ಕೂ ಹೆಚ್ಚು ಜನರಿಗೆ ಅದು ನೇರವಾಗಿ ಉದ್ಯೋಗವನ್ನು ಒದಗಿಸುತ್ತದೆ. ಹೊಸ ವಿಮಾನ ನಿಲ್ದಾಣಗಳು ವಾಸ್ತವವಾಗಿ ಸಾವಿರಾರು ಕುಟುಂಬಗಳ ಜೀವನವನ್ನು ಸುಧಾರಿಸ್ತವೆ. ಹೊಸದಾಗಿ ನಿರ್ಮಾಣಗೊಂಡು ವ್ಯಾಪಕ ಬದಲಾವಣೆಗಳನ್ನು ತಂದಂತಹ ಕೆಲವು ವಿಮಾನ ನಿಲ್ದಾಣಗಳ ಬಗ್ಗೆ ನೋಡೋಣ. 2020ರಲ್ಲಿ ಪ್ರಾರಂಭವಾದ ಬಿಹಾರದ ದರ್ಭಂಗ ವಿಮಾನ ನಿಲ್ದಾಣವು ಭಾರತದ ಪೂರ್ವ ಪ್ರದೇಶಗಳಲ್ಲಿ ಅತ್ಯಂತ ಜನನಿಬಿಡ ವಿಮಾನ ನಿಲ್ದಾಣಗಳಲ್ಲಿ ಒಂದಾಗಿ ಹೊರಹೊಮ್ಮಿದೆ. ಪ್ರತಿ ವರ್ಷ ಕೋಟ್ಯಾಂತರ ಭಕ್ತರು ಬರ್ತಾ ಇದ್ದಂತಹ ದೇವಗಢದ ಬೈದ್ಯನಾಥ ಧಾಮಕ್ಕೆ 2022ಕ್ಕಿಂತ ಮೊದಲು ವಿಮಾನ ನಿಲ್ದಾಣ ಇರಲಿಲ್ಲ. ಇವತ್ತು ಈ ವಿಮಾನ ನಿಲ್ದಾಣವು ಭಾರತದ 7ನೇ ಅತಿ ಹೆಚ್ಚು ಲಾಭ ಗಳಿಸುವ ವಿಮಾನ ನಿಲ್ದಾಣ ಎನಿಸಿಕೊಂಡಿದೆ. ಅದೇ ರೀತಿ ಮಹಾರಾಷ್ಟ್ರದ ಶಿರಡಿ ವಿಮಾನ ನಿಲ್ದಾಣ ಮತ್ತು ಸಿಂಧುದುರ್ಗ ವಿಮಾನ ನಿಲ್ದಾಣಗಳು, ಕರ್ನಾಟಕದ ಕಲಬುರಗಿ ವಿಮಾನ ನಿಲ್ದಾಣ ಮತ್ತು ಶಿವಮೊಗ್ಗದ ವಿಮಾನ ನಿಲ್ದಾಣಗಳು, ಕೇರಳದ ಕಣ್ಣೂರು ವಿಮಾನ ನಿಲ್ದಾಣ ಮತ್ತು ಆಂಧ್ರ ಪ್ರದೇಶದ ಕರ್ನೂಲ್ ವಿಮಾನ ನಿಲ್ದಾಣಗಳು ಈ ಪ್ರದೇಶಗಳ ಸಂಪರ್ಕ ಮತ್ತು ಪ್ರವಾಸೋದ್ಯಮ ವಲಯಕ್ಕೆ ಅಗಾಧ ಉತ್ತೇಜನವನ್ನು ನೀಡಿವೆ. ಉಡಾನ್ ಕಾರಣದಿಂದಾಗಿ ಖುಜುರಾಹೋ, ಅಮೃತಸರ ಮತ್ತು ಅಜ್ಮೀರ್ನಂತಹ ಪ್ರದೇಶಗಳು ಪ್ರಮುಖ ಪ್ರವಾಸಿ ತಾಣಗಳಾಗಿ ಹೊರಹೊಮ್ಮಿವೆ. ಅಯೋಧ್ಯೆ ದೇಶದ 7 ಪ್ರಮುಖ ಪವಿತ್ರ ಸ್ಥಳಗಳಲ್ಲಿ ಒಂದು ಮತ್ತು ಹೊಸ ರಾಮ ಮಂದಿರದ ನಿರ್ಮಾಣದೊಂದಿಗೆ ಇದು ಒಂದು ಪ್ರಮುಖ ಧಾರ್ಮಿಕ ಪ್ರವಾಸೋದ್ಯಮ ತಾಣ ಮಾತ್ರವಲ್ಲದೆ ಮಹತ್ವದ ಆರ್ಥಿಕ ಕಾರಿಡಾರ್ ಕೂಡ ಆಗಿದೆ. ಕೆಲವು ಸಮಯದ ಹಿಂದೆ ಅಯೋಧ್ಯೆಯನ್ನು ತಲುಪಲು ಲಕ್ನೋಗೆ ವಿಮಾನದಲ್ಲಿ ಹೋಗಿ ನಂತರ 3 ಗಂಟೆಗಳ ಪ್ರಯಾಣ ಅಥವಾ ದೀರ್ಘ ರೈಲು ಪ್ರಯಾಣ ಮಾಡಬೇಕಾಗಿತ್ತು. ಆದರೆ ಈಗ ಹಾಗಿಲ್ಲ. ಇವತ್ತು ದೇಶದ ಮೂಲೆ ಮೂಲೆಯಿಂದ ಅಥವಾ ವಿದೇಶದಿಂದಲೂ ಕೂಡ ಭಕ್ತರು ಕೆಲವೇ ಗಂಟೆಗಳಲ್ಲಿ ಅಯೋಧ್ಯೆಯನ್ನು ತಲುಪಬಹುದು. ಅಯೋಧ್ಯೆಯಲ್ಲಿ ಹೊಸತಾಗಿ ಮಹರ್ಷಿ ವಾಲ್ಮೀಕಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವು ನಿರ್ಮಾಣಗೊಂಡಿದೆ. 822 ಎಕರೆ ಪ್ರದೇಶದಲ್ಲಿ ಹರಡಿರುವ ಮಹರ್ಷಿ ವಾಲ್ಮೀಕಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಹಂತ 1 ಸಿದ್ಧವಾಗಿದೆ ಮತ್ತು ಶೀಘ್ರದಲ್ಲೇ ಹಂತ 2 ಕೂಡ ಸಿದ್ಧವಾಗಲಿದೆ. ಇದು ವಾರ್ಷಿಕವಾಗಿ ಸುಮಾರು 10 ಲಕ್ಷ ಪ್ರಯಾಣಿಕರನ್ನು ನಿರ್ವಹಿಸುವ ಸಾಮರ್ಥ್ಯವನ್ನು ಹೊಂದಿರುತ್ತದೆ. ಮತ್ತು ಇದು ಮಾತ್ರ ಅಲ್ಲ, ಇಷ್ಟೊಂದು ಪ್ರಯಾಣಿಕರನ್ನ ನಿರ್ವಹಿಸುವಲ್ಲಿ ಹಲವಾರು ಉದ್ಯೋಗಾವಕಾಶಗಳು ಕೂಡ ಇರ್ತವೆ. ಅಯೋಧ್ಯೆಯ ಸ್ಥಳೀಯರಿಗೆ ಇಲ್ಲಿ ಸಾವಿರಾರು ಉದ್ಯೋಗಾವಕಾಶಗಳು ದೊರೆಯುತ್ತಿವೆ. ಇದು ಕ್ಯಾಬ್ ಚಾಲಕರು, ರಿಕ್ಷಾ ಚಾಲಕರು, ಹೋಟೆಲ್ ಮಾಲೀಕರು, ಡಾಬಾದವರು, ಪ್ರಸಾದ ಮಾರಾಟಗಾರರು, ಹೂ ಮಾರಾಟಗಾರರು, ಪೂಜಾ ಸಾಮಗ್ರಿ ಮಾರಾಟಗಾರರು ಮತ್ತು ಇನ್ನೂ ಹಲವು ಸಣ್ಣ ಸಣ್ಣ ಅಂಗಡಿಯವರ ಆದಾಯವನ್ನು ಹೆಚ್ಚಿಸ್ತಾ ಇದೆ. ಏನಿಲ್ಲ ಅಂದರೂ ಕನಿಷ್ಠ 20,000 ಜನರಿಗೆ ಉದ್ಯೋಗಾವಕಾಶ ಸಿಗ್ತಾ ಇದ್ದು ಅವರು ತಮ್ಮ ನಗರವನ್ನು ಬಿಟ್ಟು ಹೊರಗೆ ಹೋಗಿ ಕೆಲಸ ಮಾಡುವ ಅಗತ್ಯ ಇಲ್ಲ. ಹೀಗೆ ಒಂದು ನಗರದಲ್ಲಿ ವಿಮಾನ ನಿಲ್ದಾಣವನ್ನು ನಿರ್ಮಿಸಿದಾಗ ಅದು ಸಂಪರ್ಕವನ್ನು ಹೆಚ್ಚಿಸೋದಲ್ಲದೆ ಆರ್ಥಿಕ ಅಭಿವೃದ್ಧಿಗೆ ಕಾರಣವಾಗುವ ಹೂಡಿಕೆಗಳಿಗೆ ಕೂಡ ಅವಕಾಶ ಆಗುತ್ತೆ. ಇದರ ಪರಿಣಾಮವಾಗಿ ಉದ್ಯೋಗ ಸೃಷ್ಟಿ, ಜನರಲ್ಲಿ ಸ್ಥಿರ ಆದಾಯ ಮತ್ತು ಇದು ಉತ್ತಮ ಜೀವನ ಮಟ್ಟಕ್ಕೆ ಕಾರಣವಾಗುತ್ತೆ ಮತ್ತು ಅದರ ಪರಿಣಾಮವಾಗಿ ನಗರದಲ್ಲಿ ಸಮೃದ್ಧಿ ಉಂಟಾಗುತ್ತೆ. ಒಂದೆಡೆ ಸಣ್ಣ ನಗರಗಳು ವಾಯು ಸಂಪರ್ಕವನ್ನು ಪಡೀತಾ ಇದ್ರೆ ಮತ್ತೊಂದೆಡೆ ಮೆಟ್ರೋ ಸಿಟಿಗಳ ವಿಮಾನ ನಿಲ್ದಾಣಗಳನ್ನು ಸಹ ವಿಶ್ವ ದರ್ಜೆಯ ಮಟ್ಟಕ್ಕೆ ನವೀಕರಿಸಲಾಗ್ತಾ ಇದೆ. ಗ್ರಾಹಕರ ಸೇವೆಯನ್ನು ಸುಧಾರಿಸಲು ಮತ್ತು ಅದನ್ನು ತೊಂದರೆ ಮುಕ್ತವಾಗಿಸಲು ನಾಗರಿಕ ವಿಮಾನಯಾನ ಸಚಿವಾಲಯವು ಡಿಜಿ ಯಾತ್ರಾ ಅನ್ನೋ ಅಪ್ಲಿಕೇಶನ್ ಅನ್ನು ಕೂಡ ಪ್ರಾರಂಭಿಸಿದೆ. ಬೋರ್ಡಿಂಗ್ ಅನುಭವವನ್ನು ವೇಗವಾಗಿ ಮತ್ತು ಉತ್ತಮಗೊಳಿಸಿದ್ದಲ್ಲದೆ ಭದ್ರತೆಯ ವಿಚಾರದಲ್ಲೂ ಕೂಡ ಯಾವುದೇ ರಾಜಿ ಮಾಡಲಾಗಿಲ್ಲ. ಹೆಚ್ಚುವರಿ ಎಕ್ಸ್ರೇ ಯಂತ್ರಗಳನ್ನು ಸ್ಥಾಪಿಸಲಾಗಿದೆ ಮತ್ತು ಅಂತಾರಾಷ್ಟ್ರೀಯ ನಾಗರಿಕ ವಿಮಾನಯಾನ ಸಂಸ್ಥೆಯು ನಮ್ಮ ದೇಶದ ವಿಮಾನ ಸುರಕ್ಷತಾ ಶ್ರೇಯಾಂಕವನ್ನು 102ರಿಂದ 55ಕ್ಕೆ ಹೆಚ್ಚಿಸಿದೆ. ಇದು ಭಾರತದ ಇದುವರೆಗಿನ ಅತ್ಯುನ್ನತ ಶ್ರೇಯಾಂಕವಾಗಿದೆ.
ದೇಶೀಯ ಪ್ರಯಾಣ ಹೆಚ್ಚುತ್ತಾ ಇದೆ. ಜೊತೆಗೆ ಹೆಚ್ಚಿದ ಸಂಪರ್ಕದಿಂದಾಗಿ ಅನೇಕ ಅಂತಾರಾಷ್ಟ್ರೀಯ ಪ್ರಯಾಣಿಕರು ಕೂಡ ಈಗ ಭಾರತಕ್ಕೆ ಬರ್ತಾ ಇದ್ದಾರೆ ಮತ್ತು ನಮ್ಮ ದೇಶದ ಪ್ರಯಾಣಿಕರು ಕೂಡ ಸುಲಭವಾಗಿ ಹೊರ ದೇಶಗಳಿಗೆ ಪ್ರಯಾಣಿಸಲು ಸಹ ಸಾಧ್ಯ ಆಗ್ತಾ ಇದೆ. ಅಸ್ತಿತ್ವದಲ್ಲಿರುವ ವಿಮಾನ ನಿಲ್ದಾಣಗಳನ್ನು ವಿಸ್ತರಿಸಲಾಗ್ತಾ ಇರೋದರ ಜೊತೆಗೆ ಮುಖ್ಯ ವಿಮಾನ ನಿಲ್ದಾಣಗಳ ಮೇಲಿನ ಹೊರೆ ಕಡಿಮೆ ಮಾಡಲು ನಗರದ ಹೊರವಲಯದಲ್ಲಿ ಗ್ರೀನ್ ಫೀಲ್ಡ್ ವಿಮಾನ ನಿಲ್ದಾಣಗಳನ್ನು ನಿರ್ಮಿಸಲಾಗ್ತಾ ಇದೆ. ಗ್ರೀನ್ ಫೀಲ್ಡ್ ವಿಮಾನ ನಿಲ್ದಾಣ ಅಂತಂದರೆ ಈ ಹಿಂದೆ ಯಾವುದೇ ನಿರ್ಮಾಣ ಕಾರ್ಯ ನಡೆಯದಂತಹ ಭೂಮಿಯಲ್ಲಿ ವಿಮಾನ ನಿಲ್ದಾಣವನ್ನು ನಿರ್ಮಿಸೋದು. ಇದನ್ನು ಖಾಲಿ ಮತ್ತು ಅಭಿವೃದ್ಧಿಯಾಗದ ಭೂಮಿಯಲ್ಲಿ ಮಾತ್ರ ನಿರ್ಮಿಸಬಹುದಾಗಿದೆ. ಉದಾಹರಣೆಗೆ ನೋಯ್ಡಾ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವನ್ನು ಜೇವಾರ್ನಲ್ಲಿ ನಿರ್ಮಿಸಲಾಗ್ತಾ ಇದೆ. ಇದು ಇಂದಿರಾ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಮೇಲಿನ ಹೊರೆಯನ್ನು ಕಡಿಮೆ ಮಾಡುವ ನಿರೀಕ್ಷೆ ಇದೆ. ನವಿ ಮುಂಬೈ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವು ಭಾರತದ ಅತಿ ದೊಡ್ಡ ವಿಮಾನ ನಿಲ್ದಾಣವಾಗಲಿದ್ದು ಇದು ಛತ್ರಪತಿ ಶಿವಾಜಿ ವಿಮಾನ ನಿಲ್ದಾಣದ ದಟ್ಟಣೆಯನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತೆ. ಇದಲ್ಲದೆ ಮುಂಬರುವ ವರ್ಷಗಳಲ್ಲಿ ಅಂತಹ 10 ವಿಮಾನ ನಿಲ್ದಾಣಗಳನ್ನು ನಿರ್ಮಿಸುವ ಯೋಜನೆಗಳು ಇವೆ. ಸಂಪರ್ಕ ಮತ್ತು ಸೌಕರ್ಯದ ಜೊತೆಗೆ ಸೌಂದರ್ಯ ಮತ್ತು ನಮ್ಮ ಸಂಸ್ಕೃತಿಗೂ ಕೂಡ ವಿಶೇಷ ಗಮನ ನೀಡಲಾಗಿದೆ. ಬೆಂಗಳೂರಿನ ಕೆಂಪೇಗೌಡ ವಿಮಾನ ನಿಲ್ದಾಣದ ಟರ್ಮಿನಲ್ 2 ಕಟ್ಟಡವು ತುಂಬಾ ಸುಂದರವಾಗಿದ್ದು ಯುನೆಸ್ಕೋ ಈ ವಿಮಾನ ನಿಲ್ದಾಣವನ್ನು ವಿಶ್ವದ ಅತ್ಯಂತ ಸುಂದರ ವಿಮಾನ ನಿಲ್ದಾಣಗಳಲ್ಲಿ ಒಂದು ಅಂತ ಘೋಷಿಸಿದೆ. ಇಲ್ಲಿ ನೀವು ಟರ್ಮಿನಲ್ನಾದ್ಯಂತ ಸುಂದರ ಉದ್ಯಾನಗಳು, ಜಲಮೂಲಗಳು ಮತ್ತು ಹಸಿರು ಸ್ಥಳಗಳನ್ನು ನೋಡಬಹುದು. ದಕ್ಷಿಣ ಭಾರತದ ಸಾಂಪ್ರದಾಯಿಕ ವಾಸ್ತುಶಿಲ್ಪವನ್ನು ಸಹ ಇಲ್ಲಿ ಸಂಯೋಜಿಸಲಾಗಿದೆ. ಅದೇ ರೀತಿ ದಾಬೋಲಿಂ ವಿಮಾನ ನಿಲ್ದಾಣದ ನಂತರ ಈಗ ಗೋವಾದಲ್ಲಿ ಮೋಪಾ ವಿಮಾನ ನಿಲ್ದಾಣವಿದೆ. ಇದು ಅತ್ಯುತ್ತಮ ಸುಸ್ಥಿರ ಗ್ರೀನ್ ಫೀಲ್ಡ್ ವಿಮಾನ ನಿಲ್ದಾಣ ಅನ್ನೋ ಪ್ರಶಸ್ತಿಯನ್ನು ಕೂಡ ಪಡ್ಕೊಂಡಿದೆ. ಪ್ರಧಾನಿ ಮೋದಿಯವರ ಸುಸ್ಥಿರ ಮತ್ತು ಪರಿಸರ ಸ್ನೇಹಿ ಅಭಿವೃದ್ಧಿಯ ದೃಷ್ಟಿಕೋನದ ಅತಿ ದೊಡ್ಡ ಜೀವಂತ ಉದಾಹರಣೆ ಅಂದರೆ ಕೊಚ್ಚಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ. ಇದು ವಿಶ್ವದ ಮೊದಲ ಸೌರಶಕ್ತಿ ಚಾಲಿತ ಹಸಿರು ವಿಮಾನ ನಿಲ್ದಾಣವಾಗಿದೆ. ಮತ್ತೊಂದು ವಾಸ್ತುಶಿಲ್ಪದ ಅದ್ಭುತ ಅಂದರೆ ಪೋರ್ಟ್ ಬ್ಲೇರ್ ವಿಮಾನ ನಿಲ್ದಾಣದ ಹೊಸ ಟರ್ಮಿನಲ್. ಇದು ಚಿಪ್ಪಿನ ಆಕಾರದಲ್ಲಿದೆ ಮತ್ತು ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳ ನೈಸರ್ಗಿಕ ಸೌಂದರ್ಯವನ್ನು ಪ್ರತಿಬಿಂಬಿಸುತ್ತದೆ. ಹೀಗೆ ವಾಯುಯಾನ ಉದ್ಯಮದ ಬೆಳವಣಿಗೆ ವೇಗವಾಗಿ ಸಾಗ್ತಾ ಇರೋದ್ರಿಂದ ಒಂದು ವಿಚಾರವಂತೂ ನಿಶ್ಚಿತ, ಭಾರತ ಬದಲಾಗ್ತಾ ಇದೆ ಮತ್ತು ಬಹಳ ವೇಗವಾಗಿ ಬದಲಾಗ್ತಾ ಇದೆ. ಕಳೆದ 10 ವರ್ಷಗಳಲ್ಲಿ ಭಾರತದ ವಾಯುಯಾನ ಉದ್ಯಮ ಮಾತ್ರವಲ್ಲದೆ ಭಾರತದ ಪ್ರತಿಯೊಂದು ಸಣ್ಣ ಹಳ್ಳಿ, ನಗರ ಮತ್ತು ಪಟ್ಟಣದಲ್ಲಿ ವಾಸಿಸುವ ಜನರ ಕನಸುಗಳು ಸಹ ಗರಿಗೆ ತರ್ತಾ ಇವೆ. ಇಂದು ವಾಸ್ತವವಾಗುತ್ತಿರುವ ಅದೇ ಕನಸುಗಳು ಹೊಸ ಭಾರತದ ಹೊಸ ಗುರುತುಗಳಾಗುತ್ತಿವೆ. ಇದು ಈ ವಾರದ ವಿಚಾರ. ಮುಂದಿನ ವಾರ ಇನ್ನೊಂದು ವಿಚಾರದೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.